ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಮನುಷ್ಯ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ನೋಡಿ ನಮ್ಮ ಇಂಡಿಪೆಂಡೆನ್ಸ್ ಡೇ ಗರ್ಲ್ ರೆಡಿ ಆಗಿದ್ದಾರೆ. ಇವಳದು ಚಿಕ್ಕಮ್ಮ ನನ್ನ ನಾದ್ನಿ ಬಿಟ್ಟು ತಂಗಿ ಅವಳಿಗೆ ಡ್ರೆಸ್ ಸ್ಟಿಚ್ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿದೆ. ಮತ್ತೆ ಬಳೆ ಕೂಡ ಎಲ್ಲ ಕರೆಕ್ಟ್ ಸೈಜ್ ತಗೊಂಡು ಬಂದಿದ್ದಾರೆ. ಮತ್ತೆ ಇದು ಜಾಜಿ ಕೂಡ ಇಲ್ಲಿ ಮನೆಯಲ್ಲಿ ಆದದ್ದು. ಹಾಗೆ ನಾವು ಕೃಷ್ಣ ಜನ್ಮಾಷ್ಟಮಿಗೆ ಇಲ್ಲಿ ಬಂದಿದ್ದೀವಿ ಇವತ್ತು. ಯಾಕಂದ್ರೆ ನಂಗೆ ನಾಳೆ ಬೆಂಗಳೂರಲ್ಲಿ ಕಾರ್ಯಕ್ರಮ ಇದೆ, ಸಾರಿ ರಾಮನಗರದಲ್ಲಿ. ಹಾಗೆ ರಾಮನಗರದ ಯಾರಾದ್ರೂ ಸಬ್ಸ್ಕ್ರೈಬರ್ಸ್ ಇದ್ರೆ ದಯವಿಟ್ಟು ನಾಳೆ ಕಾರ್ಯಕ್ರಮಕ್ಕೆ ಬನ್ನಿ, ಚಂದ ಮಾಡುವ. ಅದು ಮುಗಿದಿರ್ತದೆ ಕಾರ್ಯಕ್ರಮ. ಈ ಕೃಷ್ಣ ಜನ್ಮಾಷ್ಟಮಿ ಇಂಡಿಪೆಂಡೆನ್ಸ್ ಡೇಗೆ ಮತ್ತೆ ಕೃಷ್ಣ ಜನ್ಮಾಷ್ಟಮಿ ಒಟ್ಟಿಗೆ ಬಂದಿದೆ. ಹಾಗೆ ಇಲ್ಲಿ ಒಂದು ಸೆಲೆಬ್ರೇಟ್ ಮಾಡುವಂತ. ನಂತರ ನೈಟ್ ಅನ್ನು ಹೊರಡುದು ಇಲ್ಲಿಂದ. ಬನ್ನಿ ಏನೆಲ್ಲ ಅಡಿಗೆ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋ. ಇಲ್ಲಿ ನಾವು ಹೋಗಿ ಆದಮೇಲೆ ತಂಗಿ ಪಾಪುವಿಗೆ ಅಂತ ಒಂದು ಡ್ರೆಸ್ ಸ್ಟಿಚ್ ಮಾಡಿದ್ಲು. ಸೊ ಅದನ್ನು ಹಾಕಿ ಫೋಟೋಶೂಟ್ ಮಾಡ್ತಾ ಇದ್ದೀವಿ ನಾವೆಲ್ಲ ಸೇರಿ. ಈ ವ್ಲಾಗ್ ಅಂತೂ ತುಂಬ ಲೇಟ್ ಆಯಿತು. ನಾವು ಅಂದರೆ ನಾನು ವ್ಲಾಗ್ ತೆಗೆದೇ ಇರಲಿಲ್ಲ. ಒಂದೆರಡು ವ್ಲಾಗ್ ಇತ್ತು ಅಂತ ಅದನ್ನು ಎಡಿಟ್ ಮಾಡಿ ಹಾಕ್ತಾ ಇದ್ದೇನೆ. ಯಾರು ಕೂಡ ಏನು ಅಂದ್ಕೊಳ್ಬೇಡಿ. ಎಸ್, ನೋಡ್ಬೋದು ಡ್ರೆಸ್ ಯಾವ ರೀತಿ ಇದೆ ಅಂತ. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ಲು. ಇದೇ ಥರ ಪ್ರತಿ ಒಂದು ಹಬ್ಬಕ್ಕೂ ಕೂಡ ತಂಗಿ ಸ್ಟಿಚ್ ಮಾಡಿದ್ದಾಳೆ, ಬೇರೆ ಬೇರೆ ಥರ. ಇಂಡಿಪೆಂಡೆನ್ಸ್ ಡೇ ಮತ್ತು ಕೃಷ್ಣ ಜನ್ಮಾಷ್ಟಮಿ ಒಂದೇ ದಿವಸ ಬಂದಿತ್ತು. ಹಾಗಾಗಿ ನಾವು ಈ ವರ್ಷ ಕೃಷ್ಣ ಏನು ಹಾಕಿರ್ಲಿಕ್ಕೆ ಹೋಗಲಿಲ್ಲ, ಕೃಷ್ಣ ವೇಷ ಎಲ್ಲ ಏನು. ಸೊ ಸಿಂಪಲ್ಲಾಗಿ ಈ ಡ್ರೆಸ್ಸಲ್ಲಿ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ಲು, ನೋಡ್ಬೋದು. ಸೊ ಅವಳಿಗೆ ಆ ಕಡೆ ಈ ಕಡೆ ಅಂದರೆ ಹೋಗಲಿಕ್ಕೆ ಹೇಳುವಾಗ ಅವಳು ಹೋಗ್ತಾ ಇರಲಿಲ್ಲ. ಅವಳಿಗೆ ಸ್ವಲ್ಪ ನೀರೆಲ್ಲ ಇದ್ದರೆ, ಕೆಸರು ಆ ಥರ ಎಲ್ಲ ಇದ್ದರೆ ಅವಳು ಕಾಲಿಡಲ್ಲ, ಸ್ವಲ್ಪ ಗಲೀಜೆಲ್ಲ ಜಾಸ್ತಿ ಅವಳಿಗೆ. ಸೊ ನಿಂತ್ಕೊಂಡು ಅಲ್ಲೇ ಇದು ಲಾಂಬು ಮತ್ತೆ ಪದಂಗಿ, ಇದು ಪಾಯಸ, ಮತ್ತೆ ಉಳಿದದಲ್ಲಿ ಕೊಂಡೋಗಿದ್ದಾಳೆ ಅಂತ ಇವಳು. ನೋಡಿ ಪಾಪು ಈಗ ಫೋಟೋಶೂಟ್ ಆಯ್ತು ಒಂದು ಸಣ್ಣ ಮಟ್ಟದ್ದು. ಇಂಡಿಪೆಂಡೆನ್ಸ್ ಡೇ ಮತ್ತು ಕೃಷ್ಣ ಜನ್ಮಾಷ್ಟಮಿ ಒಟ್ಟೊಟ್ಟಿಗೆ ಬಂದಿದೆ ಈ ಸತಿ. ಪಾಪ ಮಕ್ಕಳಿಗೆಲ್ಲ ಒಂದೇ ರಜೆ, ಇಲ್ಲಾಂದ್ರೆ 2 ರಜೆ ಇರ್ತದೆ. ಊಟ ಮತ್ತು ಕೆಲವಿದೆ, ನೋಡುವ ಎಂತಿದೆ ಅಂತ. ಚಟ್ನಿ, ತಿಮರೆ ಚಟ್ನಿ ತುಂಬ ಒಳ್ಳೆಯದು ನೆನಪಿನ ಶಕ್ತಿಗೆ. ನನಗೆ ಹಾಗೇನೆ ನೆನಪಿನ ಶಕ್ತಿ ಜಾಸ್ತಿ. ಮತ್ತು ಕಡಲೆ ಮನೋಲಿ, ನಂಗೆ ಪದಿಂಗಿಲ ಕೊರಂಟ್ಲ, ಗೇರು ಬೀಜ ಮತ್ತು ಹೆಸರು ಕಾಳು. ಚಿಕ್ಕಮ್ಮ ಇವರ ಬಿಟ್ಟೆಯವರ ಮಾಮಿ ಇಂದು ಆದ ನಾನು ಬಕ್ಕಾದ ಪಾಯಸ ಅನ್ನೋಣ. ಅಮ್ಮು ಹಾಯ್ ಅಮ್ಮು ನಮಸ್ತೆ ಮನ್ಪ್ಲೆ. ಹಾಯ್ ಮನ್ಪ್ಲೆ. ಅಮ್ಮ ಹಾಯ್ ಮನ್ಪ್ಲೆ. ಹಾಯ್ ಹಾಯ್. എന്നോടത്ത് പാലുണ്ട്. ఎక్కడ పంట అమ్మడ అలాగే బేత నిరబాదు ಮಾತಾಡ್ತಾ ಸಂಜೆ ಆದದೇ ಗೊತ್ತಾಗ್ಲಿಲ್ಲ. ಸಂಜೆ ಕಳೆದು ಈಗ ರಾತ್ರಿ ಆಯ್ತು. ಲೂಡೋ ಎಲ್ಲ ಆಡಿದ್ವಿ, ಮತ್ತೆ ಸ್ವಲ್ಪ ಚಾ ಎಲ್ಲ ಕುಡಿದು ಮಾತಾಡಿ ಟೈಮ್ ಸ್ಪೆಂಡ್ ಎಲ್ಲ ಮಾಡಿ ಗೊತ್ತೇ ಆಗ್ಲಿಲ್ಲ ಟೈಮ್ ಹೋದದ್ದು. ಈಗ ನಂದು ಅದೇ ಬಸ್ ಬುಕ್ ಮಾಡಿದ್ದೇನೆ ಆಲ್ರೆಡಿ. BC ರೋಡಿಂದ ಬಸ್ ನಂಗೆ ಬೆಂಗಳೂರಿಗೆ. ಹಾಗಾಗಿ ಈಗ ಒಂದು 10:45ಕ್ಕೆ ಬುಕ್ ಮಾಡಿದ್ದೇನೆ, ಲೇಟ್ ಇರಲಿ ಅಂತ. ಬೆಳಿಗ್ಗೆ ಒಂದು ರೀಚ್ ಆಗುವ ಕರೆಕ್ಟ್ ಆಗ್ತದೆ, ಇಲ್ಲ ಬೇಗ ರೀಚ್ ಆದ್ರೆ ಕಷ್ಟ. ಅಲ್ಲಿ ಬೇಗ ಎದ್ದು ಎಲ್ಲೆಲ್ಲಿ ಹೋಗ್ಲಿಕ್ಕೆ. ಹಾಗೆ ಒಂದು 10 ಗಂಟೆಗೆ ಇಲ್ಲಿಂದ ಹೊರಟ್ರೆ ಆರಾಮದಲ್ಲಿ ಹೋಗಿ ಅಲ್ಲಿ ಕಾರೆಲ್ಲ ಪಾರ್ಕ್ ಮಾಡಿ ಮತ್ತೆ ಹೋಗ್ಬೋದು. ಎಸ್, ಈಗ ಇನ್ನು ಸ್ವಲ್ಪ ಹೊತ್ತಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿ ಊಟ ಎಲ್ಲ ಮಾಡಿ ರೆಡಿ ಆಗಬೇಕು. ಪ್ಯಾಕಿಂಗ್ ಎಲ್ಲ ಆಲ್ರೆಡಿ ಆಗಿದೆ, ರೆಡಿ ಆಗಬೇಕು. ಮತ್ತೆ ಬಿಟ್ಟು ಮತ್ತು ಪಾಪು ಇಲ್ಲೇ ಇರ್ತಾರೆ. ವ್ಲಾಗ್ ಅವಳು ಕಂಟಿನ್ಯೂ ಮಾಡ್ತಾಳೆ, ನಾನು ಹೋಗಿ ಬರ್ತೇನೆ. ಹಾಯ್ ಎಲ್ರಿಗೂ. ಮೊನ್ನಿದ್ದು ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೆ. ನಾನು ಪ್ರೋಗ್ರಾಮ್ ಮುಗಿಸಿ ವಾಪಸ್ ಬಂದೆ, ಬಿಟ್ಟೆ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಅವಳಿಗೆ ನೆನಪಿಲ್ಲ. ಹಾಗಾಗಿ ಈಗ ಮತ್ತೆ ನಾನೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇವತ್ತು ಮೊನ್ನೆ ವೆಜ್ ಸ್ಪೆಷಲ್ ಇತ್ತು, ಇವತ್ತು ನಾನ್ ವೆಜ್ ಎಲ್ಲ ಮಾಡ್ತಿದ್ದೆ. ನಾನು ಬರುವಾಗ ಮಟನ್ ತಂದೆ ಸ್ವಲ್ಪ. ಇಲ್ಲಿ ಮಟನ್ ಫಸ್ಟ್ ಟೈಮ್ ಮಾಡೋದು ಅನಿಸುತ್ತೆ. ಹಾಗಾಗಿ ಕೋಳಿ ಮಟನ್ ಎಲ್ಲ ರೆಡಿ ಆಗ್ತಾಯಿದೆ. ಅದಕ್ಕೆ ಬೇಕಾದ ಎಲ್ಲ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಎಲ್ಲ ಆಗ್ತಾ ಇದೆ. ತುಂಬ ಜನ ಇದ್ದಾರೆ ಒಳಗೆ ಅಡಿಗೆಗೆ.
ಹಾಗೆ ನಾನು ಈಗ ಪಾಪು ಎಲ್ಲಿದ್ದಾಳೆ ಅಂತ ಹುಡುಕ್ತಾ ಇದ್ದೇನೆ. ಪಾಪು ನೋಡಿದ್ರೆ ಅಲ್ಲಿ ನಮ್ಮ ಮಾಮಿ ಚಿಕ್ಕಮ್ಮನ ಮನೆಗೆ ಅಲ್ಲಿ ಮಕ್ಕಳು ಬಂದಿದ್ದಾರೆ, ಅವರದ್ದು ಪುಲ್ಲಿಗಳು ಬಂದಿದ್ದಾರೆ. ಹಾಗಾಗಿ ಅವ್ರ ಜೊತೆ ಆಡ್ಲಿಕ್ಕೆ ಹೋಗಿದ್ದಾರೆ ನಮ್ಮ ಪಾಪು. ಅಲ್ಲಿವರೆಗೆ ನಾನೀಗ ಸ್ವಲ್ಪ ಒಂದು ಫ್ರೆಶ್ ಅಪ್ ಆಗಿ, ಯಾಕಂದ್ರೆ ಕೆಂಪು ಬಸ್ಸಲ್ಲಿ ಬಂದದ್ದು. ಬರುವಾಗ ನನಗೆ ಆ ಲಾಸ್ಟ್ ಬಸ್ ಸಿಗ್ಲಿಲ್ಲ 12 ಗಂಟೆದ್ದು. ಹಾಗೆ 2:30 ಗಂಟೆಗೆ ಒಂದು ಬಸ್ ಇದೆ ಬೆಂಗಳೂರಿಂದ. ನೆನಪಿರ್ಲಿ ಯಾರಿಗಾದ್ರೂ ಕೆಲವರಿಗೆ ಗೊತ್ತಿಲ್ಲದಿದ್ರೆ, ಬೆಂಗಳೂರಿಂದ ಮಂಗಳೂರಿಗೆ 12 ಗಂಟೆಗೆ ಲಾಸ್ಟ್ ಬಸ್, ಐರಾವತ ಕ್ಲಬ್ ಕ್ಲಾಸ್ ಎಲ್ಲ. ಅದಾದ ನಂತರ ಅದು ಏನಾದರೂ ಮಿಸ್ ಆದರೆ 2:30 ಗಂಟೆಗೆ ಒಂದು ಬಸ್ ಇದೆ, ಅದು ಹಾಸನಕ್ಕೆ ಬರ್ತದೆ. ಹಾಸನದಿಂದ ಮಂಗಳೂರು, ಅಂದರೆ ಚೇಂಜ್ ಮಾಡಲಿಕ್ಕೆ ಸಿಗ್ತದೆ ಒಮ್ಮೆ, ಆದರೆ ಇಮಿಡಿಯೇಟ್ ಸಿಗ್ತದೆ ಅಲ್ಲಿ ಹಾಸನದಿಂದ ಮಂಗಳೂರು. ಇಲ್ಲಾದ್ರೆ ಬೆಂಗಳೂರಿಂದ ಶಿವಮೊಗ್ಗ ಹೋಗಿ, ಶಿವಮೊಗ್ಗದಿಂದ ಉಡುಪಿ ಬಂದು ಅಲ್ಲಿಂದ ಮಂಗಳೂರು ಬರಬೇಕು. ಮುಂಚೆ ಹಾಗೆ ಬರ್ತಿದ್ದೆ ನಾನು. ಅದು ತುಂಬ ಕಷ್ಟ ಆಗ್ತದೆ, ನಿದ್ದೆ ಸಹ ಇರೋದಿಲ್ಲ, ಒಟ್ರಶಿ ಆಗ್ತದೆ. ಹಾಗಾಗಿ ಇದು ಸಹ ನಿದ್ದೆ ಅಷ್ಟು ಆಗುದಿಲ್ಲ, ಆದ್ರೂ ಒಂದು ತಕ್ಕ ಮಟ್ಟಿಗೆ ಓಕೆ. ಕೆಂಪು ಬಸ್ ಕಾಲೆಲ್ಲ ಫುಲ್ಲು ನೋವಾಗ್ತದೆ. ಇವತ್ತು ಶಿರಾಡಿ ಘಾಟ್ ಬೇರೆ ಫುಲ್ಲು ಯಾವುದೋ ಒಂದು ಟ್ಯಾಂಕರ್ ಇದ್ದು ಆಯಿಲ್ ಎಲ್ಲ ಲೀಕ್ ಆಗಿ ಫುಲ್ ರೋಡ್ ಎಲ್ಲ ಫುಲ್ಲು ಜಾಮ್ ಆಗಿದೆ. ಈಗ ಪಾಪ ಹೇಗೆ ಹೋಗ್ತಾರೆ ಗೊತ್ತಿಲ್ಲ. ಕಾರ್ನವರೆಲ್ಲ ಸ್ವಲ್ಪ ಆರಾಮಾಗಿ ಹೋಗ್ಬೇಕು ಘಾಟ್ ಸೆಕ್ಷನ್ ಅಲ್ಲಿ, ಯಾಕೆಂದ್ರೆ ಕೆಲವೊಮ್ಮೆ ಈ ತರ ಟ್ಯಾಂಕರ್ದೆಲ್ಲ ಇದಾದ್ರೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ವೀಲ್ ತಿರುಗ್ತಾನೆ ಇರ್ತದೆ, ಮೇಲೆ ಅಪ್ ಹೋಗ್ಲಿಕ್ಕೆ ಆಗಲ್ಲ. ಹಾಗಾಗಿ ನಮ್ಮ ಜಾಗ್ರತೆಯಲ್ಲಿ ನಾವು ಇರುವ ಅಂತ ಹೇಳ್ತಾ ಈಗ ಲಾಗ್ ಅನ್ನು ಕಂಟಿನ್ಯೂ ಮಾಡುವ, ನೋಡುವ ಅಡಿಗೆ ಏನೆಲ್ಲ ತಯಾರಿ ಆಗ್ತಿದೆ ಅಂತ. ಇಲ್ಲಿ ನಂಗೆ ಅದು ಯಾವತ್ತು ಇಲ್ಲಿ ಮಂಡೆಯಲ್ಲಿ ನೀರು ಇರ್ತದೆ, ಇಲ್ಲಿ ಬೆಂದ್ರೆ ಬಚ್ಚಲ ಮನೆಯಲ್ಲಿ ಇದಿದೆ ಬಿಸಿ ನೀರಿದ್ದು, ಅದರಲ್ಲಿ ಯಾವತ್ತು ಬಿಸಿ ಮಾಡ್ತಾ ಇರ್ತಾರೆ. ಆದರೆ ಇವತ್ತು ಖಾಲಿ ಆಗಿದೆ, ಇವರೆಲ್ಲ ಖಾಲಿ ಮಾಡಿಟ್ಟಿದ್ದಾರೆ. ನನಗೆ ಸ್ವಲ್ಪ ಸಪ್ರೇಟ್ ಆಗಿಟ್ಟಿದ್ದಾರೆ. ತೆಂಗಿನಕಾಯಿ ಹುರಿದಿಟ್ಟಿದ್ದಾರೆ, ನೀರುಳ್ಳಿ ಕೂಡ ರೆಡಿ ಆಗಿದೆ, ಮಸಾಲೆ ಎಲ್ಲ ರೆಡಿ ಆಗಿದೆ. ಕೋಳಿ ಪದಾರ್ಥ ಆಗ್ತಾ ಇದೆ, ಆಚೆ ಬೇಯ್ತಾ ಇದೆ, ಅದರ ಚೆಫ್ ಇಲ್ಲಿದ್ದಾರೆ. ಇವರೆಲ್ಲ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡಿದಂತವರು. ಮತ್ತೆ ಇಲ್ಲಿ ಮಟನ್ ಕೂಡ ರೆಡಿ ಆಗ್ತದೆ, ಮಟನ್ ಇದ್ದು ವ್ಯವಸ್ಥಾಪಕರು ಅಲ್ಲಿದ್ದಾರೆ. ಹಾಗಾಗಿ ಮತ್ತೆ ತಿನ್ಲಿಕ್ಕೆ ಅಲ್ಲಿ ಇಬ್ಬರು ಕಾಯ್ತಾ ಇದ್ದಾರೆ ನೋಡಿ. ಆಂಡ ಇವತ್ತು ಕೂಡ ನೆಂಟರು ಬಂದಿದ್ದಾರೆ. ನಮ್ಮ ಬೆಟ್ಟೆಯ ದೊಡ್ಡಮ್ಮನ ಮಕ್ಕಳು, ದೊಡ್ಡಮ್ಮ ಎಲ್ಲ ಒಟ್ಟಿಗೆ ಬಂದಿದ್ದಾರೆ. ಇವತ್ತು ಕೂಡ ಸ್ವಲ್ಪ ಗಮ್ಮತ್ತು ಮಾಡುವ ಅಂತ. ಇವತ್ತು ಕೂಡ ಆದಿತ್ಯವಾರ, ಇವರಿಗೆ ರಜೆ. ಇವತ್ತು ಆದಿತ್ಯವಾರ ಇವರಿಗೆ ವೀಕೆಂಡ್ ರಜೆ ಇರ್ತದೆ. ಎಡ್ಡೆ ಮಾಸ ಅದು. ಎಸ್ ನೋಡಿ, ಎಲ್ಲ ಹಸನ್ಮುಖಿ ಆಗಿದ್ದಾರೆ. ಅಲ್ಲಿ ಅಡಿಗೆ ಆಗ್ತಾ ಇದೆ, ಅಡಿಗೆ ರೆಡಿ ಆಗ್ತಾ ಇದೆ. ಅವಳೊಬ್ಬಳು ಪಾಪ ಅಡಿಗೆ ಮಾಡ್ತೀವಿ, ಇಲ್ಲಿಬ್ಬರು ಕಾಯ್ತಾ ಇದ್ದಾರೆ. ಇನ್ನು ಗೋಲಿ ವಜೆ ಕೋಡಿ ಬೇಯಿಸ್ತಿದ್ದಾಳೆ. ತಿಂದಾಂಡ ರುಚಿದಿಯಾರನ ಕೋಲೆ. ಎಸ್, ನೆಕ್ಸ್ಟ್ ಇಲ್ಲಿ ಗಣೇಶ ಚತುರ್ಥಿ ಕೂಡ ಅದರ ನೆಕ್ಸ್ಟ್ ಡೇ ಬಂದಿತ್ತು. ಹಾಗಾಗಿ ಗಣೇಶ ಚತುರ್ಥಿಗೆ ಅತ್ತೆ ಮನೆಗೆ ಹೋಗಿದ್ವಿ. ಇವತ್ತು ಇವರಿಗೆ ಪ್ರೋಗ್ರಾಮ್ ಇತ್ತು ಬೆಳಗ್ಗೆನೆ ಅಂತ, ಮತ್ತು ನಮ್ಮನ್ನು ಮಾವ ಬಂದು ಕರ್ಕೊಂಡು ಹೋದರು. ಸೊ ಇಲ್ಲಿ ಇವಾಗ ನಾವು ಊಟಕ್ಕೆ ಕೂತ್ಕೊಳ್ಳಿಕ್ಕೆ ರೆಡಿ ಮಾಡ್ತಾ ಇದ್ವಿ. ಇಲ್ಲಿ ಪಾಪು ನೋಡ್ಬೋದು, ಅವಳಿಗಂದರೆ ಈ ಥರ ಪ್ಲೇನ್ ರೈಸ್ ಸ್ವಲ್ಪ ತಿನ್ನೋದಾದ್ರೆ ಅಭ್ಯಾಸ. ಹಾಗಾಗಿ ಅವಳು ತಿಂತಾ ಇದ್ದಾಳೆ. ಅವಳಿಗೆ ಇವತ್ತು ಕೂಡ ಬಾಳೆ ಎಲೆ ಊಟ ಹಾಕಿ ಕೊಟ್ಟಿದ್ವಿ. ಈ ಹಬ್ಬದ ದಿನಗಳಲ್ಲೆಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದಂದ್ರೆ ಒಂದು ಸ್ಪೆಷಲ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಬಟ್ ಇವರು ಇರಲಿಲ್ಲ, ಸೊ ಅದೊಂದು ಮಿಸ್ ಆಯಿತು. ಇಲ್ಲಿ ನೋಡ್ಬೋದು ಅವಳನ್ನು. ಎಸ್, ಇಲ್ಲಿ ಕೂಡ ವೆರೈಟಿ ಇತ್ತು, ತುಂಬ ಚೆನ್ನಾಗಿತ್ತು. ಈ ದಿವಸ ಮಾಡುವಂಥ ಎಲ್ಲ ಪದಾರ್ಥ ಕೂಡ ಒಂಥರ ತುಂಬ ಟೇಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಇವಳು ಮಾಡೋದು ನೋಡಿ. ಸೊ ಈ ಡ್ರೆಸ್ ಕೂಡ ಅಷ್ಟೇ ತಂಗಿ ಸ್ಟಿಚ್ ಮಾಡಿದ್ಲು. ಇದು ಕೂಡ ನೋಡ್ಬೋದು, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಸೊ ಅದಕ್ಕೊಂದು ಹೇರ್ ಬೋ ಎಲ್ಲ ಇಟ್ಟು ಇಲ್ಲಿ ನೋಡಿ. ಅವಳಿಗೆ ಸಾರೆಲ್ಲ ಹಾಕ್ಲಿಕ್ಕೆ ಹೋಗಿಲ್ಲ, ಯಾಕಂದರೆ ಸ್ವಲ್ಪ ಖಾರೆಲ್ಲ ಜಾಸ್ತಿ ಆದರೆ ಮತ್ತೆ ಅವಳು ಊಟ ಮಾಡಲ್ಲ. ಹಾಗಾಗಿ ಎಸ್, ಇದು 2 ಹಬ್ಬದ ವ್ಲಾಗ್ ಒಂದರಲ್ಲೇ ಹಾಕಿದ್ದೇನೆ, ನೋಡ್ಬೋದು ನೀವು. ಇವರು ಮತ್ತೆ ಸಂಜೆ ಬಂದು ಊಟ ಮಾಡಿದರು. ಸೊ ನಾವು 3 ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ. ಈ ಥರ ಇತ್ತು ನಮ್ಮದು ಹಬ್ಬದ ವ್ಲಾಗ್. ವೆರಿ ಗುಡ್. ಬೇಗ चलने बोले
ಸೂಪರ್ ಸೂಪರ್ ಬಾಬಾ. ಥ್ಯಾಂಕ್ ಯು. ಸೂಪರ್ 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 ಬನ್ನಿ. ಸೂಪರ್. ಫಸ್ಟ್ ಕಲ್ನೆ ಪೋಲಿಂಗ್ ಫಸ್ಟ್ ಕಲ್ನೆ ಬೊಕ್ಕ ಇರ ಕೊರ್ಪೆ ಪೋಲೆ ಮಾಮ ಕಲ್ನೆ ಪಪ್ಪಾಗ ನೊಪ್ಪು ಕಲ್ನೆ ಪೋಲೆ. ಜಾಸ್ತಿ ಇರ್ತೀವಿ. ಯಾವ ಬಾಬಾ ಯಾವ ಅವೇ. ಸೂಪರ್. ಥ್ಯಾಂಕ್ ಯು. ರಾಮ್ 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 ಬಲ್ಲೆ ರಾಮ್ ರಾಮ್ ಅಲ್ಲ ಕೊರಪೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.